ಸದನದೊಳಗೆ ಆರ್ಎಸ್ಎಸ್ ಪ್ರಾರ್ಥನೆ ಹಾಡಿರುವುದು ಡಿಕೆಶಿಗೆ ಕಂಟಕವಾಗಿ ಪರಿಣಮಿಸಿದೆ. ದುರುದ್ದೇಶವೋ ಸದುದ್ದೇಶವೋ ಈ ರೀತಿ ಆರ್ಎಸ್ಎಸ್ ಗೀತೆ ಹಾಡುವ ಮೂಲಕ ಹಿಂದೂಗಳ ಓಲೈಕೆಗೆ ಡಿಕೆ ಮುಂದಾದ್ರು ಅನ್ನೋ ಚರ್ಚೆ ವ್ಯಾಪಕವಾಗಿದೆ. ಆದರೆ ಡಿಸಿಎಂ ಹೇಳಿಕೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಭಾರಿ ವಿರೋಧಕ್ಕೆ ತುತ್ತಾಗಿದೆ. ಪಕ್ಷದ ಸಿದ್ಧಾಂತಕ್ಕೆ ವಿರುದ್ಧವಾಗಿದೆ ಅನ್ನೋ ಕಾರಣಕ್ಕೆ ಕ್ಷಮೆಯಾಚಿಸುವಂತೆ ಎಚ್ಚರಿಕೆ ರವಾನೆಯಾಗಿದೆ. ಹಾಗಾಗಿ ಕೊನೆಗೂ ಡಿಕೆಶಿ ಹೈಕಮಾಂಡ್ ಮುಂದೆ ಮಂಡಿಯೂರಿದ್ದಾರೆ. ತಮ್ಮ ಹೇಳಿಕೆಗೆ ಕ್ಷಮೆ ಯಾಚಿಸಿದ್ದಾರೆ. ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಂ ವರ್ಧಿತೋಹಂ ಮಹಾಮಂಗಲೆ. ಡಿಸಿಎಂ ಡಿಕೆಶಿಗೆ ಮುಳುವಾಗುತ್ತಾ ಆರ್ಎಸ್ಎಸ್ ಗೀತೆ. ಕಡೆಗೂ ಕ್ಷಮೆ ಯಾಚಿಸಿದ ಕಾಂಗ್ರೆಸ್ ಹಿರಿಯ ನಾಯಕ. ವಿಧಾನಸಭೆಯಲ್ಲಿ ತಾವಾಡಿದ ಒಂದೇ ಒಂದು ಮಾತಿಗೆ ಡಿಸಿಎಂ ಡಿಕೆಶಿ ಕನಲಿ ಹೋಗಿದ್ದಾರೆ. ಸದಾ ವತ್ಸಲೆ ಮಾತೃಭೂಮಿ ಎಂಬ ಸಂಘ ಪರಿವಾರದ ಪ್ರಾರ್ಥನೆ ಗೀತೆ ಹೇಳಿ ಅದನ್ನು ದಕ್ಕಿಸಿಕೊಳ್ಳಲಾಗದೆ ಒದ್ದಾಡ್ತಿದ್ದಾರೆ. ಸ್ವಾರ್ಥಕ್ಕೋ ಇಲ್ಲ ಮುಂದೆ ಹಿಂದೂಗಳ ಓಲೈಕೆ ಪಕ್ಷಕ್ಕೆ ಅನುಕೂಲ ಆಗಬಹುದೆಂಬ ಕಾರಣಕ್ಕೂ ಹೇಳಿದ ಮಾತು ಅವರಿಗೆ ಉಲ್ಟಾ ಹೊಡೆದಿದೆ. ಇದು ರಾಜ್ಯದ ಸ್ವಪಕ್ಷೀಯ ನಾಯಕರ ಅಸಮಾಧಾನಕ್ಕೂ ಕಾರಣ ಆಗಿದೆ. ಜೊತೆಗೆ ಹೈಕಮಾಂಡ್ ಅವಕೃಪೆಗೂ ಒಳಗಾಗಿದೆ. ಹೀಗಾಗಿ ತಮ್ಮದೇ ಮಾತನ್ನ ಹೈಕಮಾಂಡ್ ಮಟ್ಟದಲ್ಲಿ ಸಮರ್ಥಿಸಿಕೊಳ್ಳಲಾಗದೆ ಕೊನೆಗೂ ವಾಪಸ್ ಪಡೆದಿದ್ದಾರೆ. ಜೊತೆಗೆ ತಮ್ಮ ಹೇಳಿಕೆಗೆ ಬಹಿರಂಗವಾಗಿ ಕ್ಷಮೆ ಯಾಚಿಸಿದ್ದಾರೆ. ಇದು ಡಿಕೆಶಿಯ ಮುಂದಿನ ಸಿಎಂ ಕನಸಿನ ಹಾದಿಗೆ ಮುಳ್ಳಾದ್ರೂ ಆಗಬಹುದು. ಅರಿವಿದೆ ಅನ್ನೋ ಮಾತನ್ನ ಅವ್ರಿಗೆ ಕಾಲೆಳೆದೆ. ಇದೇನು ಹೊಸೇನಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ಸಂಸದೀಯ ವ್ಯವಸ್ಥೆಯಲ್ಲಿ ನಾನು ಅಸೆಂಬ್ಲಿಲೇ ನನ್ನ ಆಚಾರ ವಿಚಾರಗಳನ್ನು ನಾನು ಮಾತಾಡಿದ್ದೇನೆ. ಡಿಕೆಶಿ ಮಾತಿಗೆ ಹೈಕಮಾಂಡ್ ಗರಂ ಆಗಿದ್ದೇಕೆ? ಉಸ್ತುವಾರಿಯ ಮೂಲಕ ಕೆಟ್ಟ ಸಂದೇಶವೇನು? ಇನ್ನು ಯಾವಾಗ ಡಿಸಿಎಂ ಸದನದೊಳಗೆ ಹೇಳಿಕೆ ನೀಡಿದ್ರೋ ಅದು ಸ್ವಪಕ್ಷೀಯ ನಾಯಕರ ಅಸಮಾಧಾನಕ್ಕೆ ಕಾರಣ ಆಗಿತ್ತು. ನಾವೆಲ್ಲ ತೀವ್ರವಾಗಿ ವಿರೋಧಿಸುತ್ತಿರುವ ಸಿದ್ಧಾಂತವನ್ನ ಇವರು ಅಪ್ಪಿಕೊಳ್ಳುವ ಮೂಲಕ ಪಕ್ಷದ ಇಮೇಜ್ ಅನ್ನ ಡ್ಯಾಮೇಜ್ ಮಾಡ್ತಿದ್ದಾರೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅದರಲ್ಲೂ ಹಿರಿಯ ನಾಯಕ ಬೇಕೆ ಹರಿಪ್ರಸಾದ್ ಯಾವಾಗ ದೆಹಲಿಯಲ್ಲಿ ಇದರ ಬಗ್ಗೆ ತೀಕ್ಷ್ಣವಾಗಿ ಟಾಂಗ್ ಕೊಟ್ಟಿದ್ರು, ಇದು ರಾಜ್ಯ ಹಾಗೂ ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ದೊಡ್ಡ ಸದ್ದು ಮಾಡಿತು. ಆಂಗ್ಲ ಮಾಧ್ಯಮ ಪತ್ರಿಕೆಗಳಲ್ಲಿ ಯಾವಾಗ ತಲೆಬರಹ ಬಂತೋ ಆಗಲೇ ಇಂಡಿಯಾ ಒಕ್ಕೂಟದ ನಾಯಕರ ಗಮನಕ್ಕೆ ಬಂತು. ಇದರ ನಡುವೆ ಹರಿಪ್ರಸಾದ್ ಕೂಡ ರಾಜ್ಯ ಉಸ್ತುವಾರಿಗೆ ಪೋನಾಯಿಸಿ ನೀವಾಗಿಯೇ ಕ್ಷಮೆ ಕೇಳಿಸ್ತಿರೋ ಇಲ್ಲ ನಾವೇ ಮಾತನಾಡೋಣ ಅಂತ ಬಹಳ ಖಾರವಾಗಿ ಮಾತನಾಡಿದ್ರು. ಅಷ್ಟರೊಳಗೆ ಇಂಡಿಯಾ ಮೈತ್ರಿಕೂಟದ ಸದಸ್ಯರಿಂದಲೂ ರಾಹುಲ್ ಖರ್ಗೆ ಅವರ ಗಮನಕ್ಕೆ ಬಂತು. ಅವರು ಮಾತನಾಡಿರುವ ಕ್ಲಿಪ್ಪಿಂಗ್ಗಳು ವರಿಷ್ಠರಿಗೆ ಸಾಕ್ಷಿ ಒದಗಿಸಿದ್ವು. ಈ ಕಾರಣಕ್ಕೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮೂಲಕ ಕ್ಷಮೆ ಯಾಚಿಸುವಂತೆ ಸೂಚಿಸಲಾಗಿತ್ತು. ಈ ವೇಳೆ ಡಿಕೆಶಿಗೆ ಪೋನಾಯಿಸಿದ ಸುರ್ಜೇವಾಲಾ ಕ್ಷಮೆ ಯಾಚಿಸುವಂತೆ ಸೂಚಿಸಿದ್ರು. ಹೀಗಾಗಿ ಇಂದು ತರಾತುರಿಯಲ್ಲಿ ಸುದ್ದಿಗೋಷ್ಠಿ ಕರೆದ ಡಿಸಿಎಂ ತಮ್ಮ ಹೇಳಿಕೆಗೆ ಬಹಿರಂಗವಾಗಿ ಕ್ಷಮೆ ಯಾಚಿಸಿದ್ರು. ಈ ವಿಷಯಕ್ಕೆ ಇಲ್ಲಿಗೆ ತೆರೆ ಎಳೆಯೋಣವೆಂದ್ರು. ಅಲ್ಲಿಗೆ ಖೇಲ್ ಖತಮ್, ಕೇಸ್ ಕ್ಲೋಸ್. ಪ್ರಭುತ್ವದ ವ್ಯವಸ್ಥೆಯಲ್ಲಿ, ಸಂಸದೀಯ ವ್ಯವಸ್ಥೆಯಲ್ಲಿ ನಾನು ಅಸೆಂಬ್ಲಿಲೇ ನನ್ನ ಆಚಾರ ವಿಚಾರಗಳನ್ನು ನಾನು ಮಾತಾಡಿದ್ದೇನೆ. 1980ರಿಂದ 79ರಲ್ಲೇ ಸತತವಾಗಿ ವಿದ್ಯಾರ್ಥಿ ನಾಯಕರಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡು, ವಿದ್ಯಾರ್ಥಿ ಸಂಘಟನೆಯಲ್ಲಿ ಗುರುತಿಸಿಕೊಂಡು ಕೆಲಸವನ್ನ ಮಾಡ್ಕೊಂಡು ಬಂದವರು. ನಾನೇನು ಹೊಸದಾಗಿ ಪಾರ್ಟಿ ಸೇರಿದವನೆಲ್ಲ, ಯಾರಿಂದಲೇ ಪಾಠ ಕೂಡ ನನಗೆ ಅವಶ್ಯಕತೆ ಇಲ್ಲ. ಮುಗಿದ ರಗಳೆ ಮುಂದುವರೆಸಲು ಸಿದ್ದು ಬಣ ಉತ್ಸುಕ. ಡಿಕೆಶಿಯ ಸಿಎಂ ಕುರ್ಚಿಗೂ ಇದು ಕಂಟಕ ತರತ್ತ. ಏನು ತಮ್ಮ ಹೇಳಿಕೆಗೆ ಕ್ಷಮೆ ಯಾಚಿಸಿದ್ದು ಆಗಿದೆ. ಇಲ್ಲಿಗೆ ಇದು ಮುಗಿಯುವ ಲಕ್ಷಣಗಳಿವೆ. ಆದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಡಿಕೆಶಿ ವಿರುದ್ಧ ಮಸಲತ್ತು ಮಾಡುವ ಟೀಮ್ ಸಕ್ರಿಯವಾಗಿಯೇ ಇದೆ. ಸಂಘ ಪರಿವಾರದ ಬಗ್ಗೆ ಡಿಕೆಶಿಯ ಈ ಸ್ಟೇಟ್ಮೆಂಟ್ ಇಟ್ಕೊಂಡು ಡ್ಯಾಮೇಜ್ ಮಾಡೋಕೆ ನೋಡ್ತಿದೆ. ಇದನ್ನೇ ಮುಂದಿಟ್ಟುಕೊಂಡು ಹೈಕಮಾಂಡ್ ಭೇಟಿಗೂ ಹೊರಟಿದೆ. ಪಕ್ಷದಲ್ಲಿ ಒಬ್ಬರಿಗೊಂದು ಮತ್ತೊಬ್ಬರಿಗೊಂದು ನ್ಯಾಯವೇಕೆ? ರಾಜ್ಯದ ವಿಚಾರದಲ್ಲಿ ತೆಗೆದುಕೊಂಡ ನಿರ್ಧಾರ ಇಲ್ಲಿ ಏಕಿಲ್ಲ ಎಂದು ಪ್ರಶ್ನಿಸೋಕೆ ಮುಂದಾಗಿದೆ. ಶೀಘ್ರದಲ್ಲೇ ರಾಜ್ಯದ ಜೊತೆಗೂಡಿಕೊಂಡೇ ಹೈಕಮಾಂಡ್ ಭೇಟಿಗೆ ಹೊರಟಿದೆ. ಅಲ್ಲಿ ಇನ್ನೇನು ಹೇಳುತ್ತೋ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರು
ಡೆಪ್ಟಿ ಮುಖ್ಯಮಂತ್ರಿಗಳಾಗಿ ಸಂಘ ಪ್ರಾರ್ಥನೆ ಮಾಡೋದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ. ಯಾಕಂದ್ರೆ ಸರ್ಕಾರ ಅಂತಕ್ಕಂಥದ್ದು ಅದು ಒಂದು ಪಕ್ಷದ ಸರ್ಕಾರ ಅಲ್ಲ, ಇಡೀ 7 ಕೋಟಿ ಕರ್ನಾಟಕ ಜನತೆಯ ಸರ್ಕಾರ. ಅದರಲ್ಲಿ ಎಲ್ಲ RSS ಅವರು ಇದ್ದಾರೆ, ಜಮಾತೆ ಇಸ್ಲಾಮಿ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ, ಅಲೆಮಾನಿಗಳು ಇದ್ದಾರೆ. ಆದರೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರು ಆ ರೀತಿ ಹೇಳೋಂಗಿಲ್ಲ. ಅವ್ರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದರೆ ಅವರು ಕ್ಷಮೆ ಕೇಳಬೇಕಾಗುತ್ತೆ. ಯಾಕಂದರೆ ಮಹಾತ್ಮ ಗಾಂಧಿ ಅವ್ರನ್ನ ಕೊಂದಂಥ ಸಂಘಟನೆ, ಆ ಸಂಘಟನೆಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಒಟ್ನಲ್ಲಿ ಡಿಕೆಶಿ ತಾವು ಹೇಳಿದ ಮಾತನ್ನ ವಾಪಸ್ ಪಡೆದಿದ್ದಾರೆ. ಅದಕ್ಕೆ ಬಹಿರಂಗವಾಗಿ ಕ್ಷಮೆಯನ್ನ ಕೇಳಿದ್ದಾರೆ. ಆದರೆ ಇದು ಇಷ್ಟಕ್ಕೆ ನಿಲ್ಲೋ ಲಕ್ಷಣ ಕಾಣ್ತಿಲ್ಲ. ಡಿಕೆಶಿ ವಿರುದ್ಧ ಮತ್ತಷ್ಟು ಮಸಲತ್ತು ನಡೆಯುವ ಮುನ್ಸೂಚನೆಗಳು ಇವೆ. ಇದು ಡಿಕೆಶಿ ಸಿಎಂ ಕುರ್ಚಿಗೆ ಅಡ್ಡ ತರುವ ಸಾಧ್ಯತೆಗಳು ಇವೆ. ಏನಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ರಾಚಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.